ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ರವಿಕುಮಾರ್ ಬಗ್ಗೆ ದಿನಾಂಕ 7/4/2020 ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಂದರ್ಭದಲ್ಲಿ ಮಾನ್ಯ ಸಂಸದರಾದಂತಹ ಸುಧಾಕರ್ ಅವರು ಮಾತಾಡ್ತಾ ಶಾಸಕರ ಬಗ್ಗೆ ಬಹಳ ಅವೇಳನಕಾರಿಯಾಗಿ ಮಾತಾಡಿದ್ದಾರೆ. ಏನು ಅಂದ್ರೆ ಶಿಡ್ಲಘಟ್ಟ ರೈತರನ್ನ ಕೇಳೋರಿಲ್ಲ, ಅಲ್ಲಿರುವಂತಹ ಶಾಸಕರಿಗೆ ಕಣ್ ಕಾಣಲ್ಲ, ಕಿವಿ ಕೇಳಲ್ಲ, ಅವರು ಏನೋ ಲಾಭದಾಯಕವಾಗಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಒಂದು ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ಸುಧಾಕರ್ ಅವರು ಬಹಳ ವಿಚಾರವಂತರು, ಬುದ್ಧಿವಂತರು, ಕಳೆದ ಸರ್ಕಾರಗಳಲ್ಲಿ ಬಹಳ ಪ್ರಭಾವಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಈ ರೀತಿ ನಮ್ಮ ತಾಲೂಕಿನ ಶಾಸಕರ ಬಗ್ಗೆ ಮಾತಾಡೋದು ಅವರಿಗೆ ಶೋಭೆ ತರುವಂತಹ ವಿಷಯ ಅಲ್ಲ. 224 ಕ್ಷೇತ್ರಗಳಲ್ಲಿ ಇವತ್ತು ಯಾರಾದ್ರೂ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ನಾವು ನಮ್ಮ ತಾಲೂಕು ಜನಪ್ರಿಯ ಶಾಸಕರಾದಂತಹ ರವಿಕುಮಾರ್ ಅಂತ ಬಹಳ ಹೆಮ್ಮೆಯಿಂದ ಇವತ್ತು ನಾವು ಬೆಳ್ಕೊಂತ ಇದ್ದೀವಿ. ಕಾರಣ ಅಲ್ಲಿ ವಿರೋಧ ಪಕ್ಷದವರು 3 ವರ್ಷ ಇವತ್ತು ಕಳೀತಾ ಇದೆ. ಅವರ ಅಧಿಕಾರ 3 ವರ್ಷದಲ್ಲಿ ಏನೇನು ಅಭಿವೃದ್ಧಿಗಳಾಗಿದೆ ತಾಲೂಕಲ್ಲಿ ಅಂತ ನೋಡಿದಾಗ ವಿರೋಧ ಪಕ್ಷದ ಒಬ್ಬರು ಇದುವರೆಗೂ ಚಕಾರ ಇರ್ತಾ ಇಲ್ಲ ಯಾವ ಶಾಸಕರ ಬಗ್ಗೆ. ಅಷ್ಟು ಅಭಿವೃದ್ಧಿ ಕೆಲಸಗಳು ಇವತ್ತು ಶಿಡ್ಲಘಟ್ಟ ತಾಲೂಕಲ್ಲಿ ನಡೀತಾ ಇದ್ದಾವೆ. ಅದು ಯಾವ ಕಾರಣಕ್ಕೆ ಸುಧಾಕರ್ ಅವರು ಆ ರೀತಿ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ನಮ್ಗೆಲ್ಲಾನು ಬಹಳ ಕಾರ್ಯಕರ್ತರಿಗೆ ಹರ್ಟ್ ಆಗಿದೆ. ಅವರ ಮಾತನ್ನ ದಯವಿಟ್ಟು ವಾಪಸ್ ತಗೋಬೇಕಾದ್ರೆ. ಯಾಕಂದ್ರೆ ರವಿಕುಮಾರ್ ಅವರು ಬರೀ ಶಾಸಕರಲ್ಲ, ಅವರ ಡೆವಲಪ್ಮೆಂಟ್ಸ್ ಇವತ್ತು ತಾಲೂಕಲ್ಲಿ ನಾವು ಒಂದ್ಸಾರಿ ನೋಡಿದಾಗ 40 ವರ್ಷಗಳಲ್ಲಿ ಏನ ತಾಲೂಕಲ್ಲಿ ಅಭಿವೃದ್ಧಿ ಆಗಿಲ್ವೋ 3 ವರ್ಷದಲ್ಲಿ ಇವತ್ತು ಅಭಿವೃದ್ಧಿ ಆಗಿದೆ. ಸುಮಾರು 130 ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಆಗಿದೆ. ಇವತ್ತು ಕುಡಿಯೋ ನೀರು ಹಳ್ಳಿಗೂ 120-130 ಫಿಲ್ಟರ್ಗಳು ಹಾಕಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಹುಡುಗರಿಗೆ ಇವತ್ತು ಎಲ್ರಿಗೂ ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ವಿದ್ಯೆ ಸಿಗ್ಬೇಕು ಅಂತ ಹೇಳಿ ಅತಿ ಹೆಚ್ಚು ಇವತ್ತು ಮಕ್ಕಳಿಗೆ ಯಾರು ಚೆನ್ನಾಗಿ ಓದಿದ್ದಾರೆ ಅವ್ರಿಗೆಲ್ಲರೂ ಸ್ಪೆಷಲ್ ಆಗಿ ಒಂದು ಸಂಭಾವನೆ ಇದ್ರಾಗಿ ಅನೌನ್ಸ್ ಮಾಡಿದ್ದಾರೆ. ಮತ್ತು ಅವ್ರು ತಗೊಳ್ಳುವಂತಹ ಒಂದು 3.5 ಲಕ್ಷದ ಸಂಬಳ 1 ರೂಪಾಯಿನೂ ಸಹ ತಾವು ಸ್ವಂತಕ್ಕೆ ಉಪಯೋಗಿಸ್ತೀರಾ ಗ್ರಾಮೀಣ ಭಾಗದ ಮಕ್ಕಳಿಗೆ, ತಳ ಸಮುದಾಯದವರಿಗೆ, SC/ST ಮಕ್ಕಳಿಗೆ ಇವತ್ತು ಕೊಡುಗೆ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಎಲ್ಲಾ ವಿಚಾರಗಳು ಇವತ್ತು ಟೌನ್ ಒಳಗಡೆ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಬೈಪಾಸ್ ಆಗಿರ್ಬೋದು, ಹಳ್ಳಿಕಾಲ ಆಗಿರ್ಬೋದು, ಅವ್ರು ಯಾವತ್ತೂ ಸಹ ಇವತ್ತು 3 ವರ್ಷದಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ 40 ವರ್ಷಗಳಲ್ಲಿ ನಾವು ಕಾಣುವಂತಹ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕು ಬಂದಾಗ ಅವ್ರನ್ನ ಬಹಳ ಪ್ರಶಂಸೆ ಮಾಡಿದ್ರು. ಮುಖ್ಯಮಂತ್ರಿ 3 ವರ್ಷದಲ್ಲಿ ಇಷ್ಟು ಡೆವಲಪ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು ಅಂತ ಒಂದು ಮಾತನ್ನು ಮುಖ್ಯಮಂತ್ರಿ ಮಾತಾಡಿದ್ರು. ಆ ತರ ಇರುವಾಗ ಸುಧಾಕರ್ ಅವರು ಈ ರೀತಿ ಒಂದು ಕೇವಲವಾಗಿ ಒಬ್ಬ ಶಾಸಕರು, ಅವರು ಒಬ್ಬ ರೈತರ ಮಗ, ಇವತ್ತು ಈ ಜಿಲ್ಲೆಯಲ್ಲಿ ಪ್ರಗತಿಪರ ಒಬ್ಬ ರೈತರು, ಅವರು ದೊಡ್ಡ ರೈತರು. ಯಾರಾದ್ರೂ ಬಂದು ಅವರ ಒಂದು ಜಮೀನುಗಳನ್ನ ಅವ್ರು ಮಾಡ್ತಾ ಇರುವಂತ ವ್ಯವಸಾಯ ನೋಡಿದಾಗ ಈ ಜಿಲ್ಲೆಯಲ್ಲಿ ಯಾರಿಗೂ ಸಹ ಅಷ್ಟು ವ್ಯವಸಾಯಗಾರರಿಲ್ಲ. ಅಂತ ಒಬ್ಬ ದೊಡ್ಡ ರೈತರ ಬಗ್ಗೆ ಬಹಳ ಕೀಳಾಗಿ ಮಾತಾಡೋದು ಅವರ ಒಂದು ಇದಕ್ಕೆ ತಕ್ಕದ್ದಲ್ಲ ಅಂತ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಮತ್ತು ಮುಂದೆ ಯಾವುದೇ ಕಾರಣಕ್ಕಾಗ್ಲಿ ಶಿಡ್ಲಘಟ್ಟ ಯಾರೋ ರೈತರು ಅವ್ರಿಗೇನಾದ್ರೂ ಅಷ್ಟು ಒಂದು ಪರ್ಸನಲ್ ಆಗಿದ್ರೆ ಅಲ್ಲಿ 3 ಗುಂಪುಗಳಾಗಿದೆ ರೈತರ ಸಂಘಕ್ಕೆ. 3 ಗುಂಪುಗಳನ್ನ ಕರೆಸಿ ಒಂದು ಮಾಡಿ ಇವರು ಅವರ ಪರವಾಗಿ ವಕಾಲತ್ತು ವಹಿಸ್ಬೇಕಾಗಿತ್ತು. ಇವತ್ತು ಶಾಸಕರು ಯಾವ ಗುಂಪು ಬಿಡ್ತಾರೆ? 3 ಗುಂಪುಗಳಾಗಿ ರೈತರಲ್ಲಿ ಕೂತ್ಕೊಂಡಿದ್ದಾಗ ಯಾವ ಗುಂಪು ಸಹಾಯ ಮಾಡಬೇಕು, ಯಾವ ಗುಂಪು ಸಹಾಯ ಮಾಡಬಾರ್ದು ಅಂತ ನಾವು ಅವ್ರು ಯೋಚನೆ ಮಾಡ್ತಾರೆ. ಇಡೀ ಕ್ಷೇತ್ರದ ಎಲ್ಲಾ ರೈತರು ಇದನ್ನೆಲ್ಲ ಗೌರವದಲ್ಲಿ ಇಟ್ಕೊಂಡು ಸುಧಾಕರ್ ಮಾತಾಡ್ಬೇಕಾಗಿದೆ. ಅವ್ರಿಗೆ ಸರಿಯಾದಂತಹ ಅಂಕಿಅಂಶಗಳ ಕೊರತೆ ಇರೋದ್ರಿಂದ ಮತ್ತು ನಾನು ಬಹಳ ಮೇಧಾವಿ ಅಂತ ಮಾತಾಡಿದ್ದಾರೆ. ದಯವಿಟ್ಟು ಅವ್ರ ಮಾತು ವಾಪಸ್ ತಗೋಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಬಗ್ಗೆ ಏನಾದ್ರೂ ಅವೇಳನಕಾರಿಯಾಗಿ ಮಾತಾಡೋದಾಗ್ಲಿ, ಕೀಳ್ಮಟ್ಟದಲ್ಲಿ ಮಾತಾಡೋದಾಗ್ಲಿ, ಮತ್ತೆ ಅವರ ಡೆವಲಪ್ಮೆಂಟ್ ಇನ್ನೊಂದು ಮತ್ತೊಂದು ಅವ್ರಿಗೆ ದುಡ್ಡು ಮಾಡ್ಬೇಕು ಅಂತ ಬಂದಿಲ್ಲ. ನನ್ನ ಸಮಾಜಕ್ಕೆ ಗೈಡಿಂದ 1000 ಕೋಟಿ ಇವತ್ತು 100 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೆ ಸುಧಾಕರ್ ಒಂದು ಸರಳ ಮಾಹಿತಿ ತಿಳ್ಕೊಂಡಿಲ್ಲ. ಮುಂದೆ ದಯವಿಟ್ಟು ಅವ್ರು ನಾವೆಲ್ಲ ಮನವಿ ಮಾಡ್ತೀವಿ, ಅವರು ರಾಜಕೀಯ ಮುತ್ಸದ್ದಿಗಳು ಈ ಜಿಲ್ಲೆಯಲ್ಲಿ, ಅವ್ರಿಗೆ ನಾವು ನೇರವಾಗಿ ಹೇಳ್ತೀವಿ, ಇನ್ನೊಂದ್ಸಾರಿ ನಮ್ಮ ಶಾಸಕರ ಬಗ್ಗೆ ಯಾವತ್ತೂ ಸಹ ನಾವು ಮಾತಾಡ್ಬಾರ್ದು. ಮಾತಾಡಿದ್ರೆ
ಮುಂದಿನ ದಿನಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ಒಂದು ಬೆಲೆ ಕೊಡಬೇಕಾಗ್ತದೆ ಅಂತ ಅನ್ನೋ ಮಾತನ್ನ ಈ ತಮ್ಮ